ಮಹಾಗಣಾಧಿಪತಯೇ ನಮಃ. ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ ಮಹಾತ್ಮೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಪದ್ಮಾವತಿ ಸಮೇತ ಶ್ರೀನಿವಾಸಾಯ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯೋಷ್ಠಾನಿ ಮಾಧವ. ತ್ರೇತಾಯುಗದಲ್ಲಿ ಶತಾನಂದರು ಹೇಳಿದ ವೆಂಕಟೇಶ ಮಹಾತ್ಮೆ ಭವಿಷ್ಯವಾಣಿಯಾಗಿದೆ. ಈ ಮಹಿಮೆಯ ಶ್ರವಣದಿಂದ ಧನವನ್ನು ಬಯಸುವವನು ಧನವನ್ನು, ಸಂತಾನಾಪೇಕ್ಷಿಯು ಸತ್ಸಂತಾನವನ್ನು, ರೋಗಪೀಡಿತರು ಆರೋಗ್ಯವನ್ನು ಪಡೆಯುವರು. ಈ ಕಥಾಶ್ರವಣದಿಂದ ಬ್ರಹ್ಮನಿಗೆ ಸತ್ಯಲೋಕಾಧಿಪತ್ಯ, ಶಿವನಿಗೆ ವಿಷ ನಿವಾರಣೆ, ಇಂದ್ರನಿಗೆ ಸ್ವರ್ಗಾಧಿಪತ್ಯ ದೊರೆತವು. ಈ ಮಹಿಮಾನ್ವಿತ ಕಥೆಯು ಶೀಘ್ರ ಫಲದಾಯಕವಾಗಿದೆ. ಶ್ರೀ ವೆಂಕಟೇಶ ಮಹಾತ್ಮೆ ಅಧ್ಯಾಯ 1 ಮುಂದುವರೆದ ಭಾಗ. ವೃಷಭಾಚಲದ ವೃತ್ತಾಂತ. ಜನಕರಾಜನು ಕೃತಯುಗದಲ್ಲಿ ವೃಷಭಾದ್ರಿ ಎಂಬ ಹೆಸರು ಬರಲು ಕಾರಣ ಕೇಳಿದಾಗ ಶತಾನಂದರು ಹೇಳತೊಡಗಿದರು. ಹಿಂದೆ ವೃಷಭನೆಂಬ ರಾಕ್ಷಸನು ಆ ಪರ್ವತದಲ್ಲಿದ್ದ ನಿವಾಸಿಗಳನ್ನು ಪೀಡಿಸಿದಾಗ ಋಷಿಗಳಿಗೆ ತಪೋಭಂಗವಾಯಿತು. ಅವರು ಶ್ರೀಹರಿಯನ್ನು ಮೊರೆ ಹೊಕ್ಕರು. ಲಕ್ಷ್ಮೀಪತಿಯು ಅವರಿಗೆ ಪ್ರತ್ಯಕ್ಷನಾಗಿ ಅವರ ಪ್ರಾರ್ಥನೆಯನ್ನಾಲಿಸಿದನು. ತಾನು ಅವರ ತೊಂದರೆಗಳನ್ನೆಲ್ಲ ಪರಿಹರಿಸುವೆನೆಂದು ಅಭಯವನ್ನಿತ್ತನು. ಪರಮಾತ್ಮನು ವೃಷಭಾಸುರನ ಬಳಿಗೆ ಹೋದನು. ಆಗ ಅವನು ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡಿ ನರಸಿಂಹ ಸಾಲಿಗ್ರಾಮವನ್ನು ಪೂಜಿಸುತ್ತಿದ್ದನು. ಅವನ ಪೂಜೆ ಉಗ್ರವಾಗಿತ್ತು. ಪ್ರತಿನಿತ್ಯವೂ ತನ್ನ ತಲೆಯನ್ನು ಕಡಿದು ದೇವರಿಗೆ ಅರ್ಪಿಸುತ್ತಿದ್ದನು. ಮತ್ತೆ ಆ ತಲೆಯು ಅವನ ಮುಂಡದ ಮೇಲೆ ಕುಳಿತುಕೊಳ್ಳುತ್ತಿತ್ತು. ಭಗವಂತನನ್ನು ನೋಡಿದ ಆ ರಾಕ್ಷಸನು ದೀರ್ಘದಂಡ ಪ್ರಣಾಮ ಮಾಡಿದನು. ಹೇ ಪರಮಾತ್ಮ, ನನಗೆ ಸ್ವರ್ಗಾದಿ ಲೋಕಗಳು ಬೇಕಿಲ್ಲ, ಯಾವ ರಾಜ್ಯವೂ ಬೇಡ. ಮತ್ಸ್ಯಾದಿ ಅವತಾರಗಳನ್ನು ತಾಳಿ ವಿಶ್ವಾಧಿಪತಿಯಾದ ನಿನ್ನೊಡನೆ ಯುದ್ಧ ಮಾಡಬೇಕೆಂದು ಬಯಕೆಯಾಗಿದೆ. ದಯವಿಟ್ಟು ಆ ವರವನ್ನು ನೀಡು ಎಂದು ಬೇಡಿದನು. ಶ್ರೀಹರಿಯು ಅದಕ್ಕೊಪ್ಪಿದ. ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಯಿತು. ಶ್ರೀನಿವಾಸ ವೃಷಭಾಸುರ ಯುದ್ಧವನ್ನು ನೋಡಲು ದೇವತೆಗಳು ಅಲ್ಲಿಗೆ ಬಂದರು. ಪರಮಾತ್ಮನು ಗರುಡ ವಾಹನನಾಗಿ ಸಹಸ್ರ ಬಾಹುಗಳನ್ನು, ಸಹಸ್ರಾಯುಧಗಳನ್ನು ಪ್ರದರ್ಶಿಸಿದನು. ವೃಷಭಾಸುರನು ತನ್ನ ಮಾಯಾಶಕ್ತಿಯಿಂದ ಪ್ರತಿ ವಾಸುದೇವನನ್ನು ನಿರ್ಮಿಸಿದನು. ಪರಮಾತ್ಮನು ನಸುನಗುತ್ತಾ ಅವನನ್ನು ಹಿಡಿದು ತಿರುಗಿಸಿ ಚಕ್ರಾಯುಧದಿಂದ ತಲೆಯನ್ನು ಕತ್ತರಿಸಿದನು. ವೃಷಭನು ಸುದರ್ಶನ ಚಕ್ರದಿಂದ ಹತನಾಗಿ ವಿಷ್ಣು ಲೋಕಕ್ಕೆ ತೆರಳುವ ಮುನ್ನ ಈ ಪರ್ವತಕ್ಕೆ ತನ್ನ ಹೆಸರಿಡಬೇಕೆಂದು ಪ್ರಾರ್ಥಿಸಿದನು. ಅಂದಿನಿಂದ ಅದು ವೃಷಭಾಚಲವಾಯಿತು. ಅಂಜನಾದ್ರಿಯ ವೃತ್ತಾಂತ. ತ್ರೇತಾಯುಗದಲ್ಲಿ ಕೇಸರಿ ಎಂಬ ವಾನರನಿದ್ದನು. ಅಂಜನಾದೇವಿ ಆತನ ಪತ್ನಿ. ಈ ದಂಪತಿಗಳು ಸಂತಾನವಿಲ್ಲದೆ ದುಃಖಿಸುತ್ತಿದ್ದರು. ಆಗ ಅವರಿಬ್ಬರು ಮತಂಗಾಶ್ರಮಕ್ಕೆ ಹೋಗಿ ಋಷಿಗಳಲ್ಲಿ ತಮ್ಮ ದುಃಖವನ್ನು ಹೇಳಿಕೊಂಡರು. ಮತಂಗ ಮುನಿಗಳು ಆಕಾಶಗಂಗಾ ತೀರ್ಥ ಸನ್ನಿಧಿಯಲ್ಲಿ ತಪಸ್ಸು ಮಾಡುವಂತೆ ಅಂಜನಾದೇವಿಗೆ ತಿಳಿಸಿದರು. ಮುನಿಗಳ ಸಲಹೆಯಂತೆ ಅಂಜನಾದೇವಿಯು ನಾರಾಯಣಗಿರಿಗೆ ಹೋಗಿ ಸ್ವಾಮಿ ಪುಷ್ಕರಿಣಿಯಲ್ಲಿ ಮಿಂದು ವರಾಹ ದೇವರ ದರ್ಶನವನ್ನು ಪಡೆದಳು. ಪತಿಯ ಅನುಮತಿ ಪಡೆದು ಆಕಾಶಗಂಗಾ ತೀರ್ಥದ ಬಳಿ ಘೋರ ತಪಸ್ಸನ್ನಾಚರಿಸಿದ ಆಕೆಯನ್ನು ವಾಯು ಆಶೀರ್ವದಿಸಿ ಫಲವನ್ನಿತ್ತನು. ವಾಯುದೇವನ ಕೃಪೆಯಿಂದ ಅಂಜನೆಯು ಕಾಲಾನಂತರದಲ್ಲಿ ಪುತ್ರವತಿಯಾದಳು. ತೇಜೋವಂತನಾದ ಆಕೆಯ ಮಗುವಿಗೆ ನಾರದಾದಿ ಮುನಿಗಳು ಹನುಮಂತನೆಂದು ನಾಮಕರಣ ಮಾಡಿದರು. ಹೀಗೆ ಅಂಜನೆಯು ತಪಸ್ಸನ್ನು ಮಾಡಿದ ಸ್ಥಳವಾದ ಆ ಗಿರಿಯು ಅಂಜನಾದ್ರಿ ಎನಿಸಿತು. ಶತಾನಂದರು ಮುಂದುವರೆದು ರಾಜನಿಗೆ ಶೇಷಾದ್ರಿ ವೃತ್ತಾಂತವನ್ನು ತಿಳಿಸಿದನು. ಶೇಷಾಚಲ ವೃತ್ತಾಂತ. ವೈಕುಂಠದಲ್ಲಿ ಲಕ್ಷ್ಮೀರಮಣನು ದ್ವಾರದಲ್ಲಿ ಆದಿಶೇಷನನ್ನು ನಿಯಮಿಸಿ ರಮೆಯೊಡನೆ ವಿಹರಿಸುತ್ತಿದ್ದನು. ಒಳಗೆ ಯಾರನ್ನೂ ಬಿಡಬಾರದೆಂದು ಸ್ವಾಮಿ ಆಜ್ಞೆಯಾಗಿತ್ತು. ಆಗ ವಾಯುದೇವನು ನಾರಾಯಣನ ದರ್ಶನಕ್ಕೆ ಬಂದನು. ಶೇಷನು ಅವನನ್ನು ತಡೆದನು.
ವಾಯುದೇವನು ತನಗೆ ಮಹತ್ ಕಾರ್ಯವಿದೆಯೆಂದು ಕೂಡಲೇ ಸ್ವಾಮಿಯನ್ನು ನೋಡಬೇಕೆಂದನು. ಹೀಗೆ ಶೇಷ ವಾಯುದೇವರ ಮಧ್ಯೆ ವಿವಾದ ನಡೆಯಿತು. ಹಿಂದೆ ಸನಕಾದಿ ಮುನಿಗಳನ್ನು ತಡೆದುದಕ್ಕಾಗಿ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಜನಿಸಿದ್ದನ್ನು ನೆನಪಿಸಿದ ವಾಯುದೇವನು ಶೇಷನಿಗೆ ದಾರಿ ಬಿಡುವಂತೆ ನಿಷ್ಠೂರವಾಗಿ ಹೇಳಿದನು. ಶೇಷದೇವನು ವಿಷ್ಣು ಭಕ್ತರಲ್ಲಿ ತನಗೆ ಸಮರಿಲ್ಲವೆಂದು, ತಾನು ಶ್ರೀಹರಿಯ ಹಾಸಿಗೆ ಎಂದು, ಅಂತರಂಗ ಭಕ್ತನೆಂದು ಗರ್ವದಿಂದ ನುಡಿದನು. ಆಗ ವಾಯುದೇವನು ಕೇವಲ ಹರಿ ಸನ್ನಿಧಿಯಲ್ಲಿದ್ದ ಮಾತ್ರಕ್ಕೆ ಶ್ರೇಷ್ಠನೆಂಬ ಗರ್ವ ಸಲ್ಲದೆಂದು ಎಚ್ಚರಿಸಿದನು. ಇವರಿಬ್ಬರ ವಿವಾದವನ್ನು ಲಕ್ಷ್ಮೀನಾರಾಯಣರು ಆಲಿಸಿದರು. ನಾರಾಯಣನು ಹೊರಬಂದಾಗ ವಾಯುದೇವನು ತಂದೆಯ ಚರಣ ಕಮಲಗಳಿಗೆ ನಮಸ್ಕರಿಸಿದನು. ಪರಮಾತ್ಮನನ್ನು ನೋಡಿದ ಶೇಷದೇವನು ತಾನು ವಾಯುದೇವನಿಗಿಂತ ಶ್ರೇಷ್ಠನೆಂದು ಮತ್ತೆ ಹೇಳಿದನು. ಆಗ ಭಗವಂತನು ಮಾತಿನಲ್ಲಿ ಪರಾಕ್ರಮ ಬೇಡವೆಂದು ಶೇಷ ವಾಯುಗಳ ಬಲ ಪರೀಕ್ಷೆ ದೇವತೆಗಳ ಮುಂದೆ ನಡೆಯಬೇಕೆಂದು ತಿಳಿಸಿದನು. ಮೇರು ಪರ್ವತದ ಮಗನಾದ ಆನಂದಗಿರಿಯನ್ನು ಶೇಷನು ಬಿಗಿದು ವಿಷ ಕಾರುತ್ತಾ ನಿಂತನು. ಇದನ್ನು ಕಂಡ ವಾಯುದೇವನು ನಾರಾಯಣಪ್ಪಣೆಯಂತೆ ತನ್ನ ಕಿರು ಬೆರಳಿನಿಂದ ಸಾವಿರಾರು ಯೋಜನೆಗಳಗಾಚೆ ಶೇಷ ಸಹಿತವಾದ ಪರ್ವತವನ್ನು ಚಿಮ್ಮಿದನು. ಆಗ ಮೇರು ಪರ್ವತನು ತನ್ನ ಮಗನನ್ನು ರಕ್ಷಿಸುವಂತೆ ಮಾರುತನನ್ನು ಮೊರೆ ಹೊಕ್ಕನು. ಶೇಷನ ಗರ್ವವೂ ಇಳಿಯಿತು. ವಾಯುದೇವನಿಗೆ ಸಾಷ್ಟಾಂಗವೆರಗಿ ಕ್ಷಮೆ ಬೇಡಿದನು. ಅಂದಿನಿಂದ ಈ ಗಿರಿಯು ಶೇಷಾಚಲವೆಂದು ಹೆಸರಾಯಿತು. ಮುಂದಿನ ಭಾಗದಲ್ಲಿ ಅಧ್ಯಾಯ 1ರಿಂದ ವೆಂಕಟಾದ್ರಿಯ ವೃತ್ತಾಂತದ ಬಗ್ಗೆ ತಿಳಿದುಕೊಳ್ಳೋಣ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ.